ಹಾಯ್ ಹಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್. ಸೊ ನಿಮ್ಮ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ KCET ಮತ್ತೆ ನೀಟ್ ಎಕ್ಸಾಮ್ಸ್. ನಿಮ್ಮ ಪ್ರಿಪರೇಷನ್ ಇಲ್ಲಿ ತನಕ ಹೇಗಿದೆಯೋ ಗೊತ್ತಿಲ್ಲ, ಆದ್ರೆ ಇನ್ನು ಮುಂದೆ ಈ 4 ಮಂತ್ಸ್ ಅಲ್ಲಿ ನಿಮ್ಮ ಪ್ರಿಪರೇಷನ್ ಟಾಪ್ ಅಲ್ಲಿ ಇರಬೇಕು. ತುಂಬಾನೇ ಡೆಡಿಕೇಟೆಡ್ ಆಗಿರಬೇಕು, ಫೋಕಸ್ಡ್ ಆಗಿರಬೇಕು, ಅಟೆಂಟಿವ್ ಆಗಿರಬೇಕಾಗತ್ತೆ. ಸೊ ಜೊತೆಗೆ ನಾವು ಯಾವ ಸ್ಟ್ರಾಟಜಿಯನ್ನ ಮಾಡಬೇಕಾಗತ್ತೆ ಈ ಎಂಟೈರ್ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ, ನೆನ್ಪಿಟ್ಕೊಳ್ಳೋದಕ್ಕೆ ಅಂತ ಹೇಳಿ ಇವತ್ತಿನ ಸ್ಟ್ರಾಟಜಿ ವಿಡಿಯೋಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ವಿ ಆರ್ ಡೈವ್ ಇನ್ ಟು ದ 4 ಮಂತ್ಸ್ ರೋಡ್ ಮ್ಯಾಪ್ KCET 2024. ಈ 4 ಮಂತ್ಸ್ ಅನ್ನ ಯಾವ ತರ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನ ಇವತ್ತಿನ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ಮೋಟಿವೇಶನ್ ಅಂಡ್ ಡಿಸಿಪ್ಲಿನ್. ಕೆಲವು ಸಲ ಯಾವಾಗಲೂ ನಮಗೆ ಮೋಟಿವೇಶನ್ ಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಆದರೆ ಈ ಎರಡು ಪಿಕ್ಚರ್ಗಳು ನಿಮಗೆ ಇಂಡಿಕೇಟ್ ಮಾಡುತ್ತೆ ವಾಟ್ ಈಸ್ ಮೋಟಿವೇಶನ್ ಅಂಡ್ ವಾಟ್ ಈಸ್ ಡಿಸಿಪ್ಲಿನ್ ಅಂತ ಹೇಳಿ. ಒನ್ಸ್ ಯು ಮೇಕ್ ಯುವರ್ ಮೋಟಿವೇಶನ್ ಆಸ್ ಇನ್ಸ್ಪಿರೇಷನ್, ಒನ್ಸ್ ಯು ಟೇಕ್ ಇಟ್ ಇನ್ ಟು ಯುವರ್ ಮೈಂಡ್ ಅಂಡ್ ಸೋಲ್, ದೆನ್ ಓನ್ಲಿ ಇಟ್ ಬಿಕಮ್ಸ್ ಯುವರ್ ಡಿಸಿಪ್ಲಿನ್. ಯಾಕೆಂದ್ರೆ ಮೋಟಿವೇಶನ್ ಅವಾಗ ಬರುತ್ತೆ ಹೋಗುತ್ತೆ. ಪ್ರತಿ ಸಲ ಕೇಳಿದಾಗ್ಲೂ ಕೂಡ ನಾನೇನೋ ಒಂದು ಸಾಧಿಸಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಡಿಸಿಪ್ಲಿನ್ ಹಾಗಲ್ಲ. ದಟ್ ಮೇಕ್ಸ್ ಯು ಡಿಸಿಪ್ಲಿನ್ ಇನ್ ಯುವರ್ ಲೈಫ್. ಅಂದ್ರೆ ಇದು ಯಾವಾಗಲೂ ಕೂಡ ಕನ್ಸಿಸ್ಟೆಂಟ್ ಆಗಿರುತ್ತೆ, ಫೋಕಸ್ಡ್ ಆಗಿರುತ್ತೆ. ಸೊ ಅದಕ್ಕೆ ಹೇಳೋದು, ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಯಾವತ್ತೂ ಕೂಡ ಡಿಸಿಪ್ಲಿನ್ ಇರಬೇಕು ಇನ್ಸ್ಟೆಡ್ ಆಫ್ ಮೋಟಿವೇಶನ್. ಆಫ್ ಕೋರ್ಸ್ ಮೋಟಿವೇಶನ್ ದಟ್ ಈಸ್ ದ ಇನಿಷಿಯೇಷನ್ ಆಫ್ ದ ಡಿಸಿಪ್ಲಿನ್. ಅದು ಇನಿಷಿಯೇಷನ್ ಆಗಿರುತ್ತೆ. ಆ ಎಂಥ್ಯೂಸಿಯಾಸಮ್ನ ಲಾಂಗ್ ಲಾಸ್ಟಿಂಗ್ ಆಗಿ ಇಟ್ಕೊಳ್ಳೋದು ಡಿಸಿಪ್ಲಿನ್ ಆಗಿರುತ್ತೆ. ಸೊ ಮೇಕ್ ಇಟ್ ಆಸ್ ಎ ಹ್ಯಾಬಿಟ್ ಅಂಡ್ ಆಲ್ಸೋ ಟೇಕ್ ಇಟ್ ಆಸ್ ಯುವರ್ ಲೈಫ್ ಸ್ಟೈಲ್ ಅಂಡ್ ಮೇಕ್ ಇಟ್ ಆಸ್ ಎ ಡಿಸಿಪ್ಲಿನ್. ಸೊ ಈ ಎರಡು ಕೋಟ್ಗಳು ನಿಮಗೆ ಅರ್ಥ ಆಗಿರ್ಬೋದು. ಕನ್ಸಿಸ್ಟೆಂಟ್ ಡಿಸಿಪ್ಲಿನ್ ಪ್ರೊಪೆಲ್ಸ್ ಯು ಟುವರ್ಡ್ಸ್ ಯುವರ್ ಗೋಲ್ ವೆಲ್ ಬಿಯಾಂಡ್ ದ ಇನಿಷಿಯಲ್ ಎಕ್ಸೈಟ್ಮೆಂಟ್ ಹ್ಯಾಸ್ ವೇಂಡ್ ಅಂತ ಹೇಳಿ. ಆ ಇನಿಷಿಯಲ್ ಎಂಥ್ಯೂಸಿಯಾಸಮ್ನ ಕೊಡೋದು ಮೋಟಿವೇಶನ್ ಆದರೆ ಅದನ್ನು ಲೈಫ್ ಲಾಂಗ್ ಇಟ್ಕೊಳ್ಳೋದು ಡಿಸಿಪ್ಲಿನ್ ಆಗಿರುತ್ತೆ. ನೀವು ಡಿಸಿಪ್ಲಿನ್ಡ್ ಆಗಿದ್ರೆ ಅದು ಯಾವತ್ತೂ ಕೂಡ ಲಾಸ್ಟ್ ಆಗಲ್ಲ. ಓಕೆನಾ? ಸೊ ಈಗ ನೋಡೋಣ 4 ಮಂತ್ಸ್ ರೋಡ್ ಮ್ಯಾಪ್ ಯಾವ ಥರ ಇದೆ ಅಂತ ಹೇಳಿ. ಕನ್ಸಿಡರಿಂಗ್ ಯು ಆರ್ ಸ್ಟಾರ್ಟಿಂಗ್ ಅಂದರೆ ನೀವು ಮುಂಚೆನೇ ಓದಿರಬೇಕು, ಇಲ್ಲ ಅಂತ ಅಲ್ಲ. ಇವತ್ತಿಂದ ಕೂತ್ಕೊಂಡು ನಾನು ಕಂಪ್ಲೀಟ್ ಆಗಿ ಓದ್ಬಿಟ್ರೆ KCET ಮತ್ತು ನೀಟನ್ನು ರ್ಯಾಂಕ್ ಮಾಡ್ಬೋದಾ? ಖಂಡಿತ ಆಗೋದಿಲ್ಲ. ನೀವೊಂದು ಸ್ವಲ್ಪ ಓದಿರ್ತೀರ, ಅಫ್ಕೋರ್ಸ್ ಕೆಲವು ಲೈನ್ಸ್ಗಳನ್ನು ಬಿಟ್ಟಿರ್ತೀರ NCERTಗಳಲ್ಲಿ. ಆ ಲೈನ್ಸ್ಗಳನ್ನು ಕವರ್ ಅಪ್ ಮಾಡೋದು ಹೇಗೆ, ಮತ್ತೆ ಆ ಒಂದು ಪ್ರಿಪ್ರೇಷನ್ನ ಪ್ರೊಪೆಲ್ ಮಾಡೋದು ಹೇಗೆ ಅಂತ ಇವತ್ತು ಗೊತ್ತಾಗುತ್ತೆ. ಸೊ ಇಲ್ಲಿಂದ ನಿಮ್ಮ ಗೇಮ್ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಂಡ್ರೆ ಆ 4 ಮಂತ್ಸಲ್ಲಿ ಏನಿರಬಹುದು? ಫಸ್ಟ್ ವಿ ನೀಡ್ ಟು ಲಿಸ್ಟ್ ಆಲ್ ದ ಹೈ ವೇಟೇಜ್ ಚಾಪ್ಟರ್ಸ್ ಫ್ರಮ್ ಆಲ್ ದ ಸಬ್ಜೆಕ್ಟ್ಸ್. ಎಲ್ಲ ಸಬ್ಜೆಕ್ಟ್ಗಳಿಂದ ಹೈ ವೇಟೇಜ್ ಚಾಪ್ಟರ್ಗಳನ್ನು ಲಿಸ್ಟ್ ಮಾಡಿ ಆ್ಯಂಡ್ ಸ್ಟಾರ್ಟ್ ಟು ಸ್ಟಡಿ ಮಾಡೋದಕ್ಕೆ ಶುರು ಮಾಡಿ. ಅಂದರೆ ಇನ್ ಡೆಪ್ತ್ ಸ್ಟಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಓದ್ತಾ ಇದ್ರೆ ಇವಾಗ ಕಲೆಕ್ಟ್ ಮಾಡ್ಕೊಬೇಕು ರಿಸೋರ್ಸಸ್ಗಳನ್ನು. ಈಗ ಆಲ್ರೆಡಿ ನಿಮ್ಮ ಹತ್ರ NCERT ಇದೆ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಆಗಿ ನೀವು ಇನ್ನೂ ಓದಿಲ್ಲ, ಬಟ್ ಲೈನ್ ಬೈ ಲೈನ್ ಓದಿರ್ತೀರಾ, ಎಲ್ಲೋ ಟರ್ಮಿನಾಲಜೀಸ್ಗಳು ಮಿಸ್ ಆಗಿರುತ್ತೆ. ಆ್ಯಂಡ್ ಯು ನೀಡ್ ನಂಬರ್ ಆಫ್ ಕ್ವಶನ್ ಬ್ಯಾಂಕ್ ಬೇಕಾಗುತ್ತೆ, DPPಗಳು ಬೇಕಾಗುತ್ತೆ. ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ, ಇವಾಗ ಏನು ತೊಂದರೆ ಇಲ್ಲ. ಓಕೆ, ಸೊ ಇವಾಗ ನೀವೇನು ಮಾಡಬೇಕು? ಯು ಹ್ಯಾವ್ ಟು ಸ್ಟಡಿ ಇನ್ ಡೀಪರ್. ಸೊ ಅದಕ್ಕೆ ನಾವು ತುಂಬಾನೇ ಇನ್ ಡೆಪ್ತ್ ಸ್ಟಡಿ ಅಥವಾ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಅದಾದ್ಮೇಲೆ ರಿವಿಷನ್ ಅಂಡ್ ಪ್ರಾಕ್ಟೀಸ್. ಇನ್ನೇನು ಎಕ್ಸಾಮ್ ಹತ್ರ ಬರ್ತಾ ಇದೆ, ಇನ್ 1 ಮಂತ್ ಇದೆ ಅಂತ ಹೇಳಿದಾಗ ವಿ ಹ್ಯಾವ್ ಟು ರಿವೈಸ್ ಇಟ್ ಅಂಡ್ ಪ್ರಾಕ್ಟೀಸ್ ಇಟ್ ಅಗೈನ್ ಅಂಡ್ ಅಗೈನ್. ಅದನ್ನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಕೊನೆ ಮಂತ್ ಏನಿದೆ ಅದನ್ನ ನೀವು ರಿವಿಷನ್ ಪರ್ಪಸ್ಗೆ ಮಾತ್ರ ಇಟ್ಕೋಬೇಕಾಗತ್ತೆ. ಸೊ ದಟ್ ಮೀನ್ಸ್ ಯು ಆರ್ ಗೆಟಿಂಗ್ ಓನ್ಲಿ 2.5 to 3 months. ಅಂದರೆ 2.5 ಇಂದ 3 ತಿಂಗಳುಗಳು ಮಾತ್ರ ನಿಮಗೆ ಓದೋದಕ್ಕೆ ಸಿಗುತ್ತೆ. ಕೊನೆಯ ಮಂತನ್ನು ಯಾವುದಕ್ಕೆ ಇಟ್ಕೊಬೇಕು? ರಿವಿಷನ್ ಮತ್ತೆ ಪ್ರಾಕ್ಟೀಸ್ಗೆ. ಅದರಲ್ಲೂ ಕೂಡ ಕೊನೆ 2 ದಿನಗಳು ರಿಲ್ಯಾಕ್ಸೇಷನ್ ಬೇಕಾಗುತ್ತೆ. ಸೊ ಈ ಥರ ನಿಮ್ಮ ಮಂತ್ಸ್ಗಳೇನಿದೆ ಅಂದರೆ ಸ್ಟಡಿ ಪರ್ಪಸ್ಗೋಸ್ಕರ ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಫಸ್ಟ್ ನೋಡೋಣ ಹಾಗಿದ್ರೆ ವಾಟ್ ಆರ್ ದ ಥಿಂಗ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಸ್ಟಡಿಂಗ್ ಫಾರ್ ದ ಎಕ್ಸಾಮಿನೇಷನ್. ಫಸ್ಟ್ ಒನ್, ಲಿಸ್ಟ್ ಹೈ ವೇಟೇಜ್ ಚಾಪ್ಟರ್ಸ್. ಫಸ್ಟು ಎಲ್ಲ ಸಬ್ಜೆಕ್ಟ್ಗಳಿಂದ ಹೈ ವೇಟೇಜ್ ಚಾಪ್ಟರ್ಸ್ಗಳನ್ನ ಲಿಸ್ಟ್ ಮಾಡಿ. ಓಕೆ, ನಾವೇ ಲಿಸ್ಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಐ ನೋ ದ್ಯಾಟ್. ಆ್ಯಸ್ ಎ ಸ್ಟೂಡೆಂಟ್ ಇಟ್ಸ್ ವೆರಿ ಡಿಫಿಕಲ್ಟ್. ಫಾರ್ ದಟ್ ಪರ್ಪಸ್ ಈಗ ನಮ್ಮ ಚಾನಲಲ್ಲಿ ಏನು ಮಾಡ್ತಿರ್ತೀವಿ, ಅದಕ್ಕೊಂದು ಪರ್ಟಿಕ್ಯುಲರ್ ಆಗಿ ಕೆಮಿಸ್ಟ್ರಿ ಆಗ್ಬೋದು, ಮ್ಯಾಥಮ್ಯಾಟಿಕ್ಸ್, ಫಿಸಿಕ್ಸ್, ಬಯಾಲಜಿ, ಈ ಎಲ್ಲ ಸಬ್ಜೆಕ್ಟಿಂದನೂ ಕೂಡ ಹೈ ವೇಟೇಜ್ ಚಾಪ್ಟರ್ಸ್ಗಳನ್ನು ಮೆನ್ಷನ್ ಮಾಡ್ತಾ ಇರ್ತೀವಿ. ಸೊ ಈವನ್ ಇನ್ ಶಾರ್ಟ್ಸ್ ಆಸ್ ವೆಲ್ ಆಸ್ ಇನ್ ಸ್ಟ್ರಾಟಜಿ ವಿಡಿಯೋಸ್ ಯು ಹ್ಯಾವ್ ಟು ಗೋ ಥ್ರೂ ದೇಮ್.
ಅದಷ್ಟೇ ಅಲ್ಲ, ಸೂಪರ್ 30 ಸೀರೀಸ್ ಅಂತ ಬಂದಿರುತ್ತೆ. ಯು ಹ್ಯಾವ್ ಟು ಗೋ ಥ್ರೂ ದೆಮ್. ಅಲ್ಲಿ ಫಸ್ಟ್ ಯಾವ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಹೇಳಿರ್ತೀವಿ. ಸೊ ಇದು KCET ಆಗಿರೋದ್ರಿಂದ ಕ್ಲಾಸ್ 11 ಇಂದ ನಿಮಗೆ ಆಲ್ಮೋಸ್ಟ್ 30% ಮಾತ್ರ ಕ್ವಶನ್ಸ್ಗಳು ಬರುತ್ತೆ. ಇನ್ನುಳಿದ 70% ಆಫ್ ಕ್ವಶನ್ಸ್ ಆರ್ ಕಮಿಂಗ್ ಫ್ರಮ್ ಯುವರ್ ಕ್ಲಾಸ್ 12. ಕ್ಲಾಸ್ 12 ಅಲ್ಲೂ ಕೂಡ ಕೆಲವು ದೊಡ್ಡ ದೊಡ್ಡ ಚಾಪ್ಟರ್ಸ್ಗಳಿರುತ್ತೆ. ಅವುಗಳನ್ನ ಲಿಸ್ಟ್ ಔಟ್ ಮಾಡಿ, ಫೋಕಸ್ ಮಾಡಿ, ನಂಬರ್ ಆಫ್ ಕ್ವಶನ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ತಿರಲ್ಲ ಸಾಲ್ವ್ ಮಾಡೋದಕ್ಕೆ, ಅದನ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿ. ಓಕೆ, ಫಸ್ಟ್ ಯು ನೀಡ್ ಟು ಲಿಸ್ಟ್ ಆಲ್ ದ ಹೈ ವೇಟೇಜ್ ಚಾಪ್ಟರ್ಸ್ ಫಾರ್ ಯುವರ್ KCET. ಫಸ್ಟ್ ಲಿಸ್ಟ್ ಮಾಡಿ. ಬರೀ ಒಂದು ಸಬ್ಜೆಕ್ಟ್ ಅಂತ ಹೇಳ್ತಾ ಇಲ್ಲ, ಅದು ಬಯಾಲಜಿ ಆಗ್ಬೋದು, ಕೆಮಿಸ್ಟ್ರಿ ಆಗ್ಬೋದು, ಫಿಸಿಕ್ಸ್ ಮತ್ತೆ ಮ್ಯಾಥಮ್ಯಾಟಿಕ್ಸ್ ಎಲ್ಲವನ್ನೂ ಕೂಡ ನೀವು ಲಿಸ್ಟ್ ಮಾಡಬೇಕು. ಓಕೆನಾ? ಸೊ ಇವಾಗ ನೀವು ಆಲ್ರೆಡಿ ಲಿಸ್ಟ್ ಮಾಡಲಿಕ್ಕೆ ಶುರು ಮಾಡಿರ್ಬೇಕು, ಇಲ್ಲ ಅಂತ ಹೇಳಿದ್ರೆ ಲಿಸ್ಟ್ ಮಾಡಿ ಇಟ್ಕೊಂಡಿರ್ಬೇಕು. ಓಕೆ, ಸೊ ನೆಕ್ಸ್ಟ್ ಇನ್ ಡೆಪ್ತ್ ಸ್ಟಡಿ. ಇವಾಗ 3rd ಮಂತ್ ಅಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ನಾವು ಲಿಸ್ಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ಹೈ ವೇಟೇಜ್ ಚಾಪ್ಟರ್ಸ್ಗಳನ್ನ, ಜೊತೆಗೆ ನಿಮಗೆ ಸಿಂಪಲ್ ಅಂತ ಅನ್ಸೋದು, ಕಡಿಮೆ ಮಾರ್ಕ್ಸ್ ಬರುತ್ತೆ ಏನಿರುತ್ತೆ ಅದು ಆಮೇಲೆ ಇಟ್ಕೊಳ್ಳೋಣ. ಇವಾಗ ಇನ್ ಡೆಪ್ತ್ ಸ್ಟಡಿ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಒಂದು 3 ಪಾಯಿಂಟರ್ಸ್ಗಳನ್ನ ಇಟ್ಕೊಂಡಿದ್ದೀನಿ ನಾನು. ಏನದು? ಡೈವ್ ಇನ್ ಟು ಹೈ ವೇಟೇಜ್ ಟಾಪಿಕ್ಸ್. ಚಾಪ್ಟರ್ಸ್ಗಳಾಯಿತು, ಟಾಪಿಕ್ ಅಂತ ಇರುತ್ತೆ. ಅಂದರೆ ಯಾವಾಗಲೂ ಕೂಡ ಆ ಟಾಪಿಕ್ಕಿಂದ ಒಂದು ಕ್ವಶನ್ ಕೂಡ ಮಿಸ್ ಮಾಡೇ ಇಲ್ಲ. ಎವ್ರಿ ಇಯರ್ ದೇ ಆರ್ ಆಸ್ಕಿಂಗ್ one question, at least one question from that topic. You have to go through that. Okay, so that is nothing but high weightage topic ಅನ್ನ ನೀವು ವೋಲ್ಟೇಜ್ ಅಂತ ಬೇಕಾದರೂ ಅರ್ಥ ಮಾಡ್ಕೊಳ್ಳಿ, ಆ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ಓದಬೇಕಾಗುತ್ತೆ. ನೆಕ್ಸ್ಟ್, ರೀಡ್ ಲೈನ್ ಬೈ ಲೈನ್. ಸೊ ಇವಾಗ ನೀವು ಫಸ್ಟ್ ಇಂದನೂ ಓದಿರ್ತೀರಾ ಅಂತ ತಿಳ್ಕೊಳ್ಳೋಣ. Now you need to start to study the NCERT line by line, especially in the case of biology and chemistry. ಫಿಸಿಕ್ಸ್ ಅಲ್ಲೂ ಕೂಡ ಸರ್ಟನ್ ಎಕ್ಸ್ಟೆಂಟ್ ತನಕ ಹೋಗುತ್ತೆ ಟೆಕ್ಸ್ಟ್ ಬುಕ್ ಇಂದ ಕ್ವಶನ್ಸ್ಗಳು, ಇನ್ನು ಪ್ರಾಬ್ಲಮ್ಯಾಟಿಕ್ ಆಗಿರುತ್ತೆ ಅಫ್ಕೋರ್ಸ್. ಸೊ ಇವಾಗ ನೀವು ಲೈನ್ ಬೈ ಲೈನ್ ಓದುವಾಗ ಸಮ್ ಟೈಮ್ ಏನು ಮಾಡಿರ್ತೀರಿ ಅಂತ ಹೇಳಿದ್ರೆ, ಕ್ಲಾಸಲ್ಲಿ ನಾವು ಹೇಳಬೇಕಾದ್ರೆ ಅಥವಾ ನಿಮ್ಮ ಲೆಕ್ಚರ್ಸ್ ಹೇಳಬೇಕಾದ್ರೆ ಕೇಳಿಸ್ಕೊಂಡಿರ್ತೀರಾ ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು, ಬಟ್ ಸಮ್ ಟೈಮ್ ದೇ ಆರ್ ಮಿಸ್ಸಿಂಗ್ ಫ್ಯೂ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್. ಕೆಲವು ಟರ್ಮಿನಾಲಜೀಸ್ಗಳನ್ನ ಒಂದೇ ಲೈನಲ್ಲಿ NCERT ಹೇಗಿದೆ ಅಂತ ಹೇಳಿದ್ರೆ ತುಂಬಾನೇ ಕಂಪ್ರೆಸ್ ಮಾಡಿ ಕೊಟ್ಟಿರೋದು. ಇದು ಒಂದೇ ಲೈನಲ್ಲಿ ಒಂದೊಂದು ಕ್ವಶನ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಬಹುದು. ಓಕೆ, ಸೊ ಅಲ್ಲೇ ಇರುತ್ತೆ. ಇವಾಗ ಯಾವುದೋ ಒಂದು ಕಂಡಕ್ಟಿಂಗ್ ಝೋನ್ ಫಂಕ್ಷನ್ ಏನು ನಾವು ಕಾಮನ್ ಆಗಿ ಎಲ್ಲಿದೆ ಅಂತಲೇ ಹುಡ್ಕೋದಿಕ್ಕಾಗಲ್ಲ, ಬಟ್ ಒಂದೇ ಲೈನಲ್ಲಿ ಕ್ಲಿಯರ್ ಆಗಿ ಕೊಟ್ಬಿಟ್ಟಿರ್ತಾರೆ. ಏನದು? ಕ್ಲಿಯರ್ ದ ಫಾರಿನ್ ಪಾರ್ಟಿಕಲ್ಸ್, ಹ್ಯೂಮಿಡಿಫೈಯಿಂಗ್ ದ ಏರ್ ಅಂಡ್ ಬ್ರಿಂಗ್ ದ ಏರ್ ಟು ದ ಬಾಡಿ ಟೆಂಪರೇಚರ್ ಅಂತ ಹೇಳಿ ಸೀದೆ ಅದೇ ಕ್ವಶನ್ ಇಂದ ಅದೇ ಲೈನಿಂದ 3 ಕ್ವಶನ್ಗಳನ್ನು ನಾನು ಫ್ರೇಮ್ ಮಾಡಬಹುದು. ಸೊ ದಟ್ಸ್ ವೈ ಐ ಆಮ್ ಸೇಯಿಂಗ್ ಯು ಜಸ್ಟ್ ಗೋ ಥ್ರೂ ದ ಟೆಕ್ಸ್ಟ್ ಬುಕ್ ಲೈನ್ ಬೈ ಲೈನ್, ನೀಟಾಗಿ ಓದ್ಕೊಂಡೋಗಿ. ಆ್ಯಂಡ್ ಅದಕ್ಕೆ ಅಫ್ಕೋರ್ಸ್ ಟೈಮ್ ಟೇಬಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಯಾವ ದಿನ ಯಾವ ಸಬ್ಜೆಕ್ಟನ್ನು ಓದಬೇಕು, ಆ ಒಂದು ಟೈಮ್ ಟೇಬಲ್ ಯಾವ ಥರ ಇರಬೇಕು ಅಂತ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ವೈಲ್ ಯು ಆರ್ ಗೋಯಿಂಗ್ ಥ್ರೂ ಲೈನ್ ಬೈ ಲೈನ್ ಓದುವಾಗ ಫೋಕಸ್ ದ ನ್ಯೂ ಟರ್ಮಿನಾಲಜೀಸ್. ಅಂದರೆ ನೀವು ಓದುವಾಗ ಕೆಲವು ಟರ್ಮಿನಾಲಜೀಸ್ಗಳು ಹೊಸದಾಗಿ ಕಾಣಿಸ್ತಾ ಇರುತ್ತೆ, ಬಿಕಾಸ್ ಇಲ್ಲಿ ತನಕ ನೀವು ಫೋಕಸ್ ಮಾಡಿರೋದೇ ಅಲ್ಲ ವರ್ಡ್ಗಳನ್ನು. ಆ ವರ್ಡ್ಗಳು ಸಿಕ್ಕಿದ್ರೆ, ಎಕ್ಸಾಮಲ್ಲಿ ಕೇಳಿದ್ದಾರೆ ಅಂತ ಗೊತ್ತಾದರೆ, ಫೋಕಸ್ ದಟ್ ವರ್ಡ್, ಅಂಡರ್ಲೈನ್ ಮಾಡಿ, ಅದ್ರ ಮೀನಿಂಗ್ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ದಿಸ್ ಈಸ್ ಕಾಲ್ಡ್ ಇನ್ ಡೆಪ್ತ್ ಸ್ಟಡಿ ಅಂತ ಹೇಳಿ. ಓಕೆ, ಸೊ ಹೈ ವೇಟೇಜ್ ಚಾಪ್ಟರ್ ಅಲ್ಲಿ ಹೈ ವೇಟೇಜ್ ಟಾಪಿಕ್ ಅನ್ನ ತಿಳ್ಕೋಬೇಕು. ಜೊತೆಗೆ ಲೈನ್ ಬೈ ಲೈನ್ NCERT ಅನ್ನ ಓದಲಿಕ್ಕೆ ಶುರು ಮಾಡಿ. 4 months ಈಸ್ ನಾಟ್ ಅ ಸ್ಮಾಲ್ ಪೀರಿಯಡ್. ತುಂಬಾ ಕಡಿಮೆ ಅಂತೇನು ಅಲ್ಲ, ಅದು ತುಂಬಾ ದಿನ ಇರುತ್ತೆ, ಸಬ್ಜೆಕ್ಟ್ ಕೂಡ ಅಷ್ಟೇ ಇರುತ್ತೆ. ನೆಕ್ಸ್ಟ್, ಫೋಕಸ್ ದ ನ್ಯೂ ಟರ್ಮಿನಾಲಜೀಸ್. ಹೊಸದಾಗಿ ನಿಮ್ಗೆ ಏನಾದರೂ ಕಾಣಿಸಿದ್ರೆ ಹೊಸ ಟರ್ಮಿನಾಲಜೀಸ್ಗಳು, ಅದರ ಮೀನಿಂಗ್ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆ, ಸೊ ನೆಕ್ಸ್ಟ್, ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್. ಇರೋ 4 months ಅಲ್ಲಿ ನಾನು ಯಾವ ಟೈಮನ್ನು, ಯಾವ ಮಂತನ್ನು ಯಾವ ಸಬ್ಜೆಕ್ಟ್ಗೆ ಕೊಡಬೇಕು, ಎಷ್ಟು ಟೈಮನ್ನು ಕೊಡಬೇಕು, ಅದು ಇಂಪಾರ್ಟೆಂಟ್ ಆಗುತ್ತೆ. ಹಿಯರ್ ಇಟ್ ಈಸ್, ಡೆಡಿಕೇಟ್ ಟೈಮ್ ಟು ರಿವೈಸ್ ಈಚ್ ಸಬ್ಜೆಕ್ಟ್ ಥರೋಲಿ. ನಾವು ಒಂದೊಂದು ಸಬ್ಜೆಕ್ಟು ಇಷ್ಟು ಟೈಮ್ ಅಂತ ಡೆಡಿಕೇಟ್ ಮಾಡಬೇಕಾಗತ್ತೆ. ಓಕೆ, ಈಗ ಕೆಲವರಿಗೆ ಮಾರ್ನಿಂಗ್ ಟೈಮ್ ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ಮಾರ್ನಿಂಗ್ ಟೈಮ್ ತುಂಬ ಇಷ್ಟ ಇದೆ ಓದೋದಿಕ್ಕೆ ಅಂತ ಹೇಳಿದ್ರೆ, ಅವಾಗ ನಿಮಗೆ ತುಂಬ ಡಿಫಿಕಲ್ಟ್ ಆಗಿರೋ ಚಾಪ್ಟರ್ಗಳನ್ನ ಅಥವಾ ಸಬ್ಜೆಕ್ಟನ್ನು ಓದಲಿಕ್ಕೆ ಟ್ರೈ ಮಾಡಿ. ಬಿಕಾಸ್ ದ ಟೈಮ್ ಈಸ್ ಲವ್ಡ್ ಬೈ ಯು. ನಿಮ್ಗೆ ಇಷ್ಟ ಇದೆ ಅದು, ಆ ಇಷ್ಟ ಇರೋದನ್ನೇ ಸಬ್ಜೆಕ್ಟ್ ಕಡೆಗೆ ಟರ್ನ್ ಮಾಡಿ. ಓಕೆ, ಸೊ ಇನ್ನು ಕೆಲವು ಇಷ್ಟ ಇಲ್ಲದೆ ಇರೋ ಟೈಮಲ್ಲಿ ಯಾವುದನ್ನು ಓದಕ್ಕೆ ಹೋಗಬಾರ್ದು. ಬಟ್ ವೆನ್ ಇಟ್ ಕಮ್ಸ್ ಟು, ಇವಾಗ ನನಗೆ ಯಾವುದೋ ಒಂದು ಟಾಪಿಕ್ ಅಥವಾ ಸಬ್ಜೆಕ್ಟಲ್ಲಿ ಯಾವುದೋ ಒಂದು ಚಾಪ್ಟರ್ ತುಂಬ ಸಿಂಪಲ್ ಆಗಿರುತ್ತೆ, ಅದನ್ನು ನಾರ್ಮಲ್ ಆಗಿ ಆಫ್ಟರ್ನೂನಲ್ಲೋ ಅಥವಾ ಈವ್ನಿಂಗ್ ಟೈಮಲ್ಲೋ ಓದಲಿಕ್ಕೆ ಟ್ರೈ ಮಾಡಬೇಕು. ಈ ಥರ ನಿಮಗೆ ಅನ್ನಿಸೋ ಟೈಮ್ ಟೇಬಲನ್ನು, ಸಬ್ಜೆಕ್ಟ್ ವೈಸ್ ಟೈಮ್ ಟೇಬಲನ್ನು ಹಾಕೋಬೇಕಾಗತ್ತೆ. ಓಕೆ, ಆ್ಯಂಡ್ ಮೇಕ್ ಎ ಲಿಸ್ಟ್, ಇಂಡೆಕ್ಸ್ ಕಂಟೆಂಟ್ ಆಫ್ ಆಲ್ ದ ಚಾಪ್ಟರ್ಸ್ ಆಫ್ ಅಸ್ ಸಬ್ಜೆಕ್ಟ್.
ಈಗ ಬಯಾಲಜಿಯಿಂದ ಕ್ಲಾಸ್ 12 ಇಂದ 13 ಚಾಪ್ಟರ್ಸ್ಗಳನ್ನ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಒನ್ಸ್ ಯು ಕಂಪ್ಲೀಟೆಡ್ ಟಿಕ್ ಮಾರ್ಕ್ ಮಾಡಿ ಅದನ್ನ. ನೆಕ್ಸ್ಟ್ ಪಕ್ಕದಲ್ಲಿ 3-4 ಚೆಕ್ ಬಾಕ್ಸ್ ಇರಬೇಕಾಗತ್ತೆ. NCERT ಟೆಕ್ಸ್ಟ್ ಬುಕ್ ಅನ್ನ ಓದಾಯ್ತಾ, ಟಿಕ್ ಮಾಡು. ಜೊತೆಗೆ MCQsಗಳು ಇವಾಗ ಸೆಕೆಂಡ್ ಚೆಕ್ ಬಾಕ್ಸ್ ಅಲ್ಲಿ ಎಷ್ಟು MCQsಗಳನ್ನ ಸಾಲ್ವ್ ಮಾಡಿದ್ಯಾ, ರೈಟ್ ಇಟ್ ಡೌನ್, ಬರಿಬೇಕಲ್ಲಿ. 50 MCQsಗಳನ್ನ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ 50ಯಲ್ಲಿ ನಾನು ಎಷ್ಟು ತರುವಾಗಿ ನೀಟಾಗಿ ಆನ್ಸರ್ ಮಾಡಿದ್ದೀನಿ ಅದನ್ನ ಲಿಸ್ಟ್ ಔಟ್ ಮಾಡಿ. ಯಾವುದನ್ನ ಆನ್ಸರ್ ಮಾಡಿಲ್ಲ ಅದನ್ನ ಹಾಗೆ ಇಟ್ಕೊಂಡು ಮತ್ತೆ ರಿವಿಷನ್ ಮಾಡಬೇಕಾಗುತ್ತೆ. ಓಕೆ, ಹಾಗಾಗಿ ಟೈಮ್ ಟೇಬಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಂಪ್ಲೀಟ್ ದ ಎಂಟೈರ್ ಸಿಲೆಬಸ್ ಬೈ ಸ್ಟಡಿಂಗ್ ಅ ಮಂತ್ ಬಿಫೋರ್ ಯುವರ್ ಎಕ್ಸಾಮ್. ಎಕ್ಸಾಮ್ ಇನ್ನೇನು ಹತ್ರ ಬರ್ತಾ ಇದೆ ಅಂತ ಹೇಳಿದ್ರೆ ನಾನು ಇನ್ನೂ ಈ ಚಾಪ್ಟರ್ ಓದಿಲ್ಲ ಅಂತ ನೀವು ಸ್ವಲ್ಪ ಮಟ್ಟಿಗೆ ಈಗರ್ಲಿ ಓದೋಕೆ ಹೋದ್ರೆ ಖಂಡಿತ ತಲೆಯಲ್ಲಿ ಉಳ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಇವಾಗ್ಲಿಂದಾನೇ ಸ್ಟಾರ್ಟ್ ಮಾಡಿದ್ರೆ ನೀವು 1 ಮಂತ್ ಬಿಫೋರ್ ಯುವರ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಅಲ್ಲಿಗೆ ಸಿಲೆಬಸ್ ಕಂಪ್ಲೀಟ್ ಆಗಬೇಕು. ಐ ಆಮ್ ಯೂಸಿಂಗ್ ದ ವರ್ಡ್ ಕಂಪ್ಲೀಟ್, ನಾಟ್ ಫಿನಿಶ್. ಫಿನಿಶ್ ಅಂತ ಹೇಳಿದ್ರೆ ಹವೆವರ್ ಯು ಆರ್ ಕಂಪ್ಲೀಟಿಂಗ್ ದಟ್, ಹವೆವರ್ ಯು ಆರ್ ಜಸ್ಟ್ ಫಿನಿಶಿಂಗ್ ಇಟ್. ಕಂಪ್ಲೀಟ್ ಅನ್ನೋದು ಕಂಪ್ಲೀಟ್ ಮೀನಿಂಗ್ ಅನ್ನು ಕೊಡ್ತಾ ಇದೆ. ಅಂದ್ರೆ ನಾವು ಓದಿರೋ ಕಡೆ ಎಲ್ಲವೂ ಕೂಡ ನನಗೆ ಅರ್ಥ ಆಗಿರಬೇಕು ಅನ್ನೋ ಥರ. ಸೊ 1 ಮಂತ್ ಎಕ್ಸಾಮ್ ಇರೋಕ್ ಮುಂಚೆನೆ ನಾವು ಸಿಲೆಬಸ್ ಅನ್ನ ಕಂಪ್ಲೀಟ್ ಆಗಿ ಓದಬೇಕು. ಲಾಸ್ಟ್ ಮಂತ್ ಅನ್ನ ಯಾಕೆ ಇಟ್ಕೋಬೇಕು ಅಂತ ಹೇಳ್ತೀನಿ ಇವಾಗ. ಮೇಕ್ ರಿಲಯಬಲ್ ಅಂಡ್ ಫ್ಲೆಕ್ಸಿಬಲ್ ಟೈಮ್ ಟೇಬಲ್. ಈ ಶೆಡ್ಯೂಲ್ ಏನಿದೆ ಟೈಮ್ ಟೇಬಲ್ ಅದು ರಿಲಯಬಲ್ ಆಗಿರಬೇಕು, ಫ್ಲೆಕ್ಸಿಬಲ್ ಆಗಿರಬೇಕು. ದ ರೀಸನ್ ಇಸ್, ಯಾಕೆ ನೋಡಿ ಇಲ್ಲಿ, ಎ ಫಿಕ್ಸ್ಡ್ ಟೈಮ್ ಟೇಬಲ್ ಮೇ ಲಿಮಿಟ್ ದ ಎಬಿಲಿಟಿ ಟು ಅಡ್ಜಸ್ಟ್ ಟು ಅನ್ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ನೀಡ್ಸ್ ಆರ್ ಪರ್ಸನಲ್ ಚೇಂಜಸ್. ಕೆಲವು ಸಲ ನಮಗೆ ಆ ಟೈಮ್ ಒಂದು ಪೀರಿಯಡ್ ಕೊಟ್ಟಿರ್ತೀವಿ. ಇವಾಗ ದಿಸ್ 4 hours ಇಸ್ ಡೆಡಿಕೇಟೆಡ್ ಫಾರ್ ಫಿಸಿಕ್ಸ್ ಅಂತ. ಆ ಟೈಮಲ್ಲಿ ನಾನು ಆ ಚಾಪ್ಟರ್ ಮುಗಿಸೋದಿಕ್ಕಾಗಲ್ಲ. ಮತ್ತೆ ನಿಮ್ಮ ಮೈಂಡಲ್ಲಿ ಬರಬಾರ್ದು, ನಾನು ಈಗ ನನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಂತ ಹೇಳಿ. ನಿಮ್ಮ ಟೈಮ್ ಟೇಬಲ್ ನಿಮಗೇ ತೊಂದರೆ ಕೊಡಬಾರ್ದು. ಓಕೆ, ಆ ಟೈಮ್ ಟೇಬಲ್ ಏನಿದೆ ನಿಮ್ಮ ಅನುಕೂಲಕ್ಕೆ ತಕ್ಕ ಆಗಿರಬೇಕು, ರಿಲಯಬಲ್ ಆಗಿರಬೇಕು, ಫ್ಲೆಕ್ಸಿಬಲ್ ಆಗಿರಬೇಕು. ಅದರಿಂದ ನಿಮ್ಗೆ ಯಾವುದೇ ಥರ ಮೆಂಟಲ್ ಸ್ಟ್ರೆಸ್ ಆಗಬಾರ್ದು. ಆ ಟೈಮ್ ಟೇಬಲ್ನ ಇಟ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಟೈಮ್ ಮ್ಯಾನೇಜ್ಮೆಂಟ್. ಓಕೆ, ಮಂತ್ ವೈಸ್ ಆಗಿರ್ಬೋದು, ಆ ಮಂತಲ್ಲಿ ಸಬ್ಜೆಕ್ಟ್ ವೈಸ್ ಮತ್ತೆ ಚಾಪ್ಟರ್ ವೈಸ್ ಟೈಮ್ ಟೇಬಲ್ನ ನೀವು ನೆಕ್ಸ್ಟ್ ಹಾಕೊಳ್ಳಿ ಅದನ್ನು. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಡೋಂಟ್ ಫಾಲ್ ಬ್ಯಾಕ್, ಆಸ್ಕ್ ಅವೇ. ಮೀನ್ಸ್ ಸ್ಟೇ ಇನ್ಫಾರ್ಮ್ಡ್. ಯಾವಾಗಲೂ ಕೂಡ ಎಸ್ಪೆಷಲಿ ಈ ಟೈಮಲ್ಲಿ ನಮಗೆ ಇನ್ಫಾರ್ಮೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡಿಸ್ಟ್ರಾಕ್ಷನ್ ಅಲ್ಲ, ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ ರಿಲೇಟೆಡ್ ಟು ಎಕ್ಸಾಮಿನೇಷನ್, KCET ಆಗಿರ್ಬೋದು ಅಥವಾ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ ನೀಟ್ ಆಗಿರ್ಬೋದು. ಆ ಇನ್ಫಾರ್ಮೇಶನ್ಗಳು ಪದೇ ಪದೇ ನಿಮ್ಮ ಕಿವಿಯ ಮೇಲೆ ಬೀಳ್ತಾ ಇರಬೇಕು. ಓಕೆ, ಅದರ ಜೊತೆಗೆ ಡೋಂಟ್ ಹೆಸಿಟೇಟ್, ಡೋಂಟ್ ಫಾಲ್ ಬ್ಯಾಕ್, ಆಸ್ಕ್ ಅವೇ. ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ, ಆಫ್ ಕೋರ್ಸ್ ವಿ ಆರ್ ಕಂಡಕ್ಟಿಂಗ್ ಮೆನಿ ಲೈವ್ ಕ್ಲಾಸಸ್ and also we are coming up with one more series that is nothing but Sarthak KCET crash course, and any doubts in related to subject you can ask. ಕೇಳಬಹುದು. ಲೈವ್ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡಿ, ವಿಚ್ ಇಸ್ ವೆರಿ ಯೂಸ್ಫುಲ್ ಟು ಯು. ಲೈಕ್ MCQsಗಳನ್ನ ಸಾಲ್ವ್ ಮಾಡಬೇಕಾದ್ರೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ನಿಮಗೆ. ಸಮರಿಗಳು ಅಂತ ಕೆಲವು ಸೀರೀಸ್ಗಳಿಗೆ ಬಂದಾಗ ತುಂಬಾನೇ ಕಡಿಮೆ ಟೈಮಲ್ಲಿ ಎಂಟೈರ್ ಕಾನ್ಸೆಪ್ಟ್ಗಳನ್ನ ತಿಳ್ಕೊಳ್ತಾ ಇದ್ದೀರಾ, ಅಟೆಂಡ್ ಮಾಡಿ. ಸೊ ಅವಾಗ ನಮಗೆ ಗೊತ್ತಾಗುತ್ತೆ. ಅಥವಾ ಲೈವಲ್ಲಿ ಆದರೆ ಡೌಟ್ಸ್ಗಳನ್ನ ಕೇಳ್ಬೋದು, ನಿಮ್ಗೆ ಯಾವ್ದು ಅರ್ಥ ಆಗಿರಲ್ಲ ಅದನ್ನ. ಸೊ ಹಾಗಾಗಿ ಯಾವುದೇ ಥರ ಹೆಸಿಟೇಷನ್ ಬೇಡ ಈ ಟೈಮಲ್ಲಿ. ಎಸ್ಪೆಷಲಿ ಎಕ್ಸಾಮಿನ 4 months ಇದೆ ಅಂತ ಹೇಳಿದಾಗ ಅದಕ್ಕಿಂತ 2 months ಬ್ಯಾಕೆ ನಾವು ಆ ಥರ ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡ್ಕೊಬೇಕು ವಿತ್ ಯುವರ್ ಲೆಕ್ಚರ್ಸ್ ಟು. ನಿಮ್ಮ ಲೆಕ್ಚರ್ಗಳಿರ್ತಾರೆ, ಅದನ್ನು ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಸ್ಟೇ ಇನ್ಫಾರ್ಮ್ಡ್. ನಿಮ್ಗೆ ಯಾವುದೇ ಥರ ಇನ್ಫಾರ್ಮೇಷನ್ಗಳು ಮಿಸ್ ಆಗಬಾರ್ದು. ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತೀನಿ. ಓಕೆ, ಪ್ರಿಪೇರ್ ಆಗೋ ಟೈಮಲ್ಲಿ ನನಗೆ ಯಾವ ಟೈಮಲ್ಲಿ ನಾನು ಅಪ್ಲಿಕೇಶನ್ ಹಾಕಬೇಕು, ಯಾವ ಟೈಮ್ಗೆ ಅದು ಅಡ್ಮಿಟ್ ಕಾರ್ಡ್ ಬರುತ್ತೆ, ಎಕ್ಸಾಮ್ ಯಾವಾಗಿದೆ, ಎಕ್ಸಾಮ್ ಟೈಮಿಗೆ ಗೊತ್ತಿಲ್ಲ ನನಗೆ, ಇದು ಯಾವುದು ಆಗೋದು ಬೇಡ. ಕಂಪ್ಲೀಟ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಗೊತ್ತಿರಬೇಕು ಎಕ್ಸಾಮ್ ಬಗ್ಗೆ. ಓಕೆ, ನೆಕ್ಸ್ಟ್ ಸಾಲ್ವ್ ಮಾಕ್ ಟೆಸ್ಟ್ ಪೇಪರ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ನೌ ಐ ಹ್ಯಾವ್ ಕಂಪ್ಲೀಟೆಡ್ ಆಲ್ ಸಿಲೆಬಸ್ ಬೈ ಸ್ಟಡಿಂಗ್. ಎಲ್ಲವನ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ಮುಗಿದೋಯ್ತು. ಈಗ ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂತ ಹೇಳಿದ್ರೆ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಬೇಕಾಗತ್ತೆ. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ನೀವು ಇದನ್ನ ವೈಟಲ್ ಥಿಂಗ್ಸ್ ಅಂತ ಕನ್ಸಿಡರ್ ಮಾಡಬಹುದು. ಯಾಕೆ ಅಂದರೆ ಮಾಕ್ ಟೆಸ್ಟ್ ಇಸ್ ಕ್ವೈಟ್ ಡಿಫ್ರೆಂಟ್ ದ್ಯಾನ್ ಯುವರ್ ನಾರ್ಮಲ್ ಟೆಸ್ಟ್. ಒಂದು ಟೈಮನ್ನು ಸೆಟ್ ಮಾಡಿ. ಮಾಕ್ ಪೇಪರ್ಸ್ಗಳು ನಿಮಗೆ ತುಂಬ ಸಿಗುತ್ತೆ. ಒಂದೊಂದು ಯಾವುದು ಕ್ವಶನ್ ಬ್ಯಾಂಕ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು ಪಬ್ಲಿಷಿಂಗ್ ಬುಕ್ ಆಗಿರ್ಬೋದು, ಅಲ್ಲೆಲ್ಲ ಕೊನೆಯಲ್ಲಿ 3-4 ಕ್ವಶನ್ ಪೇಪರ್ಗಳನ್ನ ಕೊಟ್ಟಿರ್ತಾರೆ. ಓಕೆ, ಟೇಕ್ ದ ಕ್ವಶನ್ ಪೇಪರ್ and try to solve all the questions within 60 minutes, within 90 minutes. ಅಂದರೆ ಎಷ್ಟು ಕ್ವಶನ್ ಇರುತ್ತೆ ಅಷ್ಟು
ಟೈಮಲ್ಲಿ ನಾವು ಅದನ್ನ ಕಂಪ್ಲೀಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಸೊ ಟೈಮ್ ಮ್ಯಾನೇಜ್ಮೆಂಟ್ ನಿಮಗೆ ಗೊತ್ತಾಗುತ್ತೆ. ಟ್ರೈ ಟು ಸಾಲ್ವ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್, ಮ್ಯಾಚಿಂಗ್ ಟೈಪ್ ಆಫ್ ಕ್ವಶನ್, ಅಸರ್ಷನ್ ಅಂಡ್ ರೀಸನ್ ಟೈಪ್ ಆಫ್ ಕ್ವಶನ್ಸ್. ದೆನ್ ಯು ಕಮ್ ಟು ನೋ ದ ವ್ಯಾಲ್ಯೂ ಆಫ್ ಟೈಮ್. ಆ ಟೈಮಲ್ಲಿ ನನಗೆ ಗೊತ್ತಾಗುತ್ತೆ ನಾನು ಎಷ್ಟು ಸ್ಪೀಡಾಗಿ ಓದ್ತಾ ಇದ್ದೀನಿ. ಆ ಓದೋ ಸ್ಪೀಡಲ್ಲಿ ಕೆಲವು ಸಲ ಇನ್ಕರೆಕ್ಟ್ ಅನ್ನ ಕರೆಕ್ಟ್ ಅಂತ, ರಾಂಗ್ ಅನ್ನ ರೈಟ್ ಅಂತ, ನಾಟ್ ಇದ್ರು ಅದು ಇಲ್ಲ ಅನ್ಕೊಂಡು ನಾವು ಓದ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ಆ ತಪ್ಪುಗಳು ಆಗಬಾರ್ದು. ಮಾರ್ಕ್ ಟೆಸ್ಟ್ ನಮಗೆ ಆ ಥರ ಬುದ್ಧಿಯನ್ನ ಕಲಿಸುತ್ತೆ. ಓಕೆ, ಸೊ ಟ್ರೈ ಟು ಅಟೆಂಡ್ ಫುಲ್ ಲೆಂತ್ ಆಫ್ ಮಾರ್ಕ್ ಟೆಸ್ಟ್. ಈಗ ಎಕ್ಸಾಮ್ ಬರೀಬೇಕಾದ್ರೆ ನಿಮಗೆ ಬಯಾಲಜಿ ಅಂತ ಬಂದಾಗ 100 ಕ್ವಶನ್ಸ್, ಸೆಟ್ ಆಫ್ 100 ಕ್ವಶನ್ಸ್, 35 + 15, 35 + 15, 100 ಕ್ವಶನ್ಸ್ 100 ಮಿನಿಟಲ್ಲಿ ಯಾವ ಥರ ಸಾಲ್ವ್ ಮಾಡಬೇಕು. ಸಿಟ್ ಆ್ಯಂಡ್ ಡೂ ದಟ್ ವಿತೌಟ್ ಎನಿ ಡಿಸ್ಟ್ರಾಕ್ಷನ್ ಇರಬಾರ್ದು. ಟೇಕ್ ಮಲ್ಟಿಪಲ್ ಫುಲ್ ಲೆಂತ್ ಮಾರ್ಕ್ ಟೆಸ್ಟ್ ಟು ಇಂಪ್ರೂವ್ ಸ್ಪೀಡ್ ಅಂಡ್ ಆಕ್ಯುರೇಸಿ. ಫುಲ್ ಲೆಂತ್ ಅಂತ ಹೇಳ್ತಾ ಇದ್ದೀನಿ. ಒಂದು ಚಾಪ್ಟರ್, ಓಕೆ, ಚಾಪ್ಟರ್ ವೈಸ್ ನೀವು ಆಲ್ರೆಡಿ MCQsಗಳನ್ನ ಓದಿರ್ತೀರ. ಒಂದು ಚಾಪ್ಟರ್ ಕಂಪ್ಲೀಟ್ ಆದಮೇಲೆ ಗೋ ಥ್ರೂ ದ MCQs. ಓಕೆ, ಸಾಲ್ವ್ ಮಿನಿಮಮ್ ಆಫ್ 50 to 100, 150 ಈ ಥರ ಸಾಲ್ವ್ ಮಾಡಿ. ಅದು ಕೂಡ ವೇಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಷ್ಟು ಆದಮೇಲೆ ಇವಾಗ ನೀವು ಓಲ್ ಸಿಲೆಬಸ್ ಅನ್ನು ಕಂಪ್ಲೀಟ್ ಮಾಡಾಗಿದೆ ಆ್ಯಂಡ್ ಯು ಆರ್ ಗೋಯಿಂಗ್ ಫಾರ್ ದ ಮಾರ್ಕ್ ಟೆಸ್ಟ್. ಅಲ್ಲಿ ಫುಲ್ ಲೆಂತ್ ಅನ್ನು ತಗೋಬೇಕು, ಅರ್ಧ ಅಲ್ಲ. 100 ಮಿನಿಟ್ಸ್ ಅಂದರೆ 100 ಮಿನಿಟ್ಸ್ ನೀವು ಕೂತ್ಕೊಂಡು 1.5 ಗಂಟೆ ಮೇಲೆ ಸಾಲ್ವ್ ಮಾಡಬೇಕಾಗತ್ತೆ ವಿತೌಟ್ ಡಿಸ್ಟ್ರಾಕ್ಷನ್. ಟ್ರೈ ಟು ಡೂ ದಟ್. ಯಾವುದೋ ಒಂದು ಕ್ವಶನ್ ಈಗ ಮಧ್ಯದಲ್ಲಿ ನನಗೆ ಆನ್ಸರ್ ಮಾಡೋಕ್ಕಾಗಲಿಲ್ಲ, ಡೋಂಟ್ ವರಿ, ಇದು ಮಾರ್ಕ್ ಟೆಸ್ಟ್. ಈ ಮಾರ್ಕ್ ಟೆಸ್ಟಲ್ಲಿ ಯಾವುದು ನಿಮಗೆ ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲ ಅದನ್ನು, ಆ ಟಾಪಿಕನ್ನು ಮತ್ತೊಮ್ಮೆ ಓದಿ, ಆ ಟಾಪಿಕನ್ನು ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಅನಲೈಸ್ ಮಿಸ್ಟೇಕ್ಸ್ ಆ್ಯಂಡ್ ರಿವೈಸ್ ವೀಕ್ ಏರಿಯಾಸ್. ಯಾವ ಕ್ವಶನ್ಸ್ಗಳಿಗೆ ನೀವು ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ಲ. ಎಕ್ಸಾಂಪಲ್, ಒಂದು ಕ್ವಶನ್ ಇವಾಗ ಹಾರ್ಡಿ ವೇನ್ಬರ್ಗ್ ಈಕ್ವಿಲಿಬ್ರಿಯಂ ಆರ್ ಪ್ರಿನ್ಸಿಪಲ್ ಬಗ್ಗೆ ಕೇಳಿಬಿಟ್ಟಿದ್ರು. ಪ್ರಾಬ್ಲಮ್ ಬೇಸ್ಡ್ ಕ್ವಶನ್ ಆಗಿತ್ತು. ನಿಮ್ಗೆ ಆ ಪ್ರಾಬ್ಲಮ್ ಗೊತ್ತಿಲ್ಲ ಇವಾಗ. ಲಿಸ್ಟ್ ಔಟ್ ದಟ್ ಆ್ಯಂಡ್ ಟ್ರೈ ಟು ಸಾಲ್ವ್ 2 or 3 ಕ್ವಶನ್ಸ್ ಆರ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದ ಹಾರ್ಡಿ ವೇನ್ಬರ್ಗ್ ಪ್ರಿನ್ಸಿಪಲ್. ಸೊ ಆ ವೀಕ್ ಏರಿಯಾಸ್ಗಳನ್ನ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್, ಐ ಆಮ್ ನಾಟ್ ಏಬಲ್ ಟು ಅಟೆಂಡ್ ಆಲ್ ದ 100 ಕ್ವಶನ್ಸ್ ಇನ್ 100 ಮಿನಿಟ್ಸ್. ವೈ? ಯಾಕೆ ಆ ಥರ ಮಾಡೋಕ್ಕಾಗ್ತಾ ಇಲ್ಲ? ಬಿಕಾಸ್ ಯು ಆರ್ ನಾಟ್ ರೀಡಿಂಗ್ ದ ಕ್ವಶನ್ಸ್ ಆರ್ ಇಟ್ ಮೇ ಬಿ ಫಾಸ್ಟರ್. ಓದಕ್ಕಾಗ್ತಾ ಇಲ್ಲ. ಸೊ ಅಲ್ಲಿಗೆ ನೀವು ಫಾಸ್ಟಾಗಿ ಓದಬೇಕು ಅಂತ ಗೊತ್ತಾಗ್ತಾ ಇದೆ. ಮ್ಯಾಚಿಂಗ್ ಟೈಪ್ ಆಫ್ ಕ್ವಶನ್ಸ್ಗಳಲ್ಲಿ ಟೈಮನ್ನು ಯಾವ ಥರ ಯುಟಿಲೈಸ್ ಮಾಡ್ಕೋಬೇಕು. ಮ್ಯಾಚಿಂಗ್ ಟೈಪ್ ಆಫ್ ಕ್ವಶನ್ಗಳಲ್ಲಿ ಒಂದು ಅಡ್ವಾಂಟೇಜ್ ಏನು ಗೊತ್ತಾ? ನೀವು 1-2 ನೀವು ಕರೆಕ್ಟಾಗಿ ಮ್ಯಾಚ್ ಮಾಡಿದ್ರೆ ಅದು ಯೂನಿಕ್ ಆಗಿರೋದನ್ನ ಆಟೋಮ್ಯಾಟಿಕಲಿ ಆಲ್ ಆರ್ ಬಿಕಮ್ ಕರೆಕ್ಟ್, ಎಲ್ಲವೂ ಕೂಡ ಕರೆಕ್ಟ್ ಆಗುತ್ತೆ. ಓಕೆ, ಸೊ ಆ ಥರ ಟೈಮನ್ನು ನಾವು ಮ್ಯಾನೇಜ್ ಮಾಡ್ಕೋಬೇಕು. ಜೊತೆಗೆ ವೀಕ್ ಏರಿಯಾಸನ್ನು ಐಡೆಂಟಿಫೈ ಮಾಡಿ ಅದನ್ನು ರಿಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ನೆಕ್ಸ್ಟ್, ಸಾಲ್ವ್ MCQs ಆ್ಯಂಡ್ PYQs. ಕೆಲವು ಸಲ ಕೆಲವರು ಹೇಳ್ತಾರೆ PYQs ಯಾಕೆ? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಿಂದ ಕ್ವಶನ್ಗಳು ಬರುತ್ತಾ? ಕ್ವಶನ್ ಬರುತ್ತೆ ಅಂತ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ತಾ ಇಲ್ಲ. ವಿ ಆರ್ ಲರ್ನಿಂಗ್ ಹೌ ದೇ ಆರ್ ಆಸ್ಕಿಂಗ್ ದ ಕ್ವಶನ್ಸ್ ಆ್ಯಂಡ್ ಹೌ ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ಫಾರ್ ದೆಮ್. ಯಾವ ಥರ ಪ್ರಿಪೇರ್ ಆಗ್ತಿದ್ದೀನಿ ಅಂತ ಅದು ಹೇಳ್ಕೊಡುತ್ತೆ ನಮಗೆ. ಓಕೆ, ಅಂದರೆ ಲಾಸ್ಟ್ ಇಯರ್ ನೀವು KCET ಮತ್ತು NEET ಎಕ್ಸಾಮ್ಗಳ ಕ್ವಶನ್ ಪೇಪರ್ ನೋಡಿದ್ರೆ ದಟ್ ಈಸ್ ನಾಟ್ ಫಾರ್ 100 ಮಿನಿಟ್ಸ್. ಅಂದರೆ more number of statement based questions, reason and assertion, matching type of questions are there. ತುಂಬ ಇತ್ತು. 1 ನಿಮಿಷದಲ್ಲಿ ಓದೋಕೆ ಆಗಲ್ಲ, ನೀವು ಥಿಂಕ್ ಮಾಡಿ ಆನ್ಸರ್ ಎಲ್ಲಿ ಮಾಡೋಕ್ಕಾಗತ್ತೆ. ಅದಕ್ಕೆ ಹೇಳೋದು PYQsಗಳನ್ನು, ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ನೋಡಿದ್ರೆ ಯಾವ ಇಯರ್ಲಿ ಯಾವ ಥರದ ಕ್ವಶನ್ಗಳನ್ನ ಕೇಳಿದ್ರು, ಯಾವ ಥರ ಕ್ವಶನ್ಗಳನ್ನ ಕೇಳ್ಬೋದು, ಅಂದರೆ ವಾಟ್ ಟೈಪ್ ಆಫ್ ಕ್ವಶನ್ಸ್ ದೇ ಆರ್ ಆಸ್ಕಿಂಗ್ ಅಂಡ್ ಐ ನೀಡ್ ಟು ಆನ್ಸರ್ ಗೊತ್ತಾಗುತ್ತೆ. ಸಾಲ್ವ್ ಚಾಪ್ಟರ್ ವೈಸ್ MCQs. ಅವಾಗಲೇ ಹೇಳಿದಾಗ ಎಲ್ಲ ಚಾಪ್ಟರ್ಗಳ MCQsಗಳನ್ನ ಸಾಲ್ವ್ ಮಾಡಿ. ಈಗ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಚಾಪ್ಟರ್ ಇಂದ ತುಂಬ ಮಾರ್ಕ್ಸ್ ಬರ್ತಾ ಇದೆ. ಐ ನೀಡ್ ಟು ಸಾಲ್ವ್ ಮಿನಿಮಮ್ 150 to 200 ಕ್ವಶನ್ಸ್ ಆಫ್ ಡಿಫ್ರೆಂಟ್ ಕ್ಯಾಟಗರಿ, ಬೇರೆ ಬೇರೆ ಕ್ಯಾಟಗರಿ. ಸುಮ್ಮನೆ ಸಿಂಪಲ್ ಆಗಿರೋದು ಓದ್ಕೊಂಡು ಹೋಗ್ಬಿಟ್ರೆ ಯೂಸ್ ಆಗಲ್ಲ. ಸ್ಟೇಟ್ಮೆಂಟ್ ಬೇಸ್ ನೋಡಬೇಕು, ಅಸರ್ಷನ್ ಅಂಡ್ ರೀಸನ್ ನೋಡಬೇಕು, ಮ್ಯಾಚಿಂಗ್ ಟೈಪ್ ನೋಡಬೇಕು, ಇದೆಲ್ಲ ಫೋಕಸ್ ಮಾಡಬೇಕಾಗತ್ತೆ. ಲಿಸ್ಟ್ ದ ಅನ್ಆನ್ಸರ್ಡ್ ಕ್ವಶನ್ಸ್ ಆ್ಯಂಡ್ ದ ಟಾಪಿಕ್. ನೀವು ಆ MCQsಗಳನ್ನ ಸಾಲ್ವ್ ಮಾಡಬೇಕಾದ್ರೆ ಅಥವಾ PYQ ಆಗಿರ್ಬೋದು, ನಿಮ್ಮ ಆನ್ಸರ್ ಮಾಡೋಕ್ಕಾಗದೇ ಇರೋ ಟಾಪಿಕ್ಸ್ಗಳನ್ನು, ಕ್ವಶನ್ಗಳನ್ನ ಲಿಸ್ಟ್ ಮಾಡಿ. ಓಕೆ, ಆ ಟಾಪಿಕ್ಸ್ಗಳನ್ನ ಲಿಸ್ಟ್ ಮಾಡಿ. ದೆನ್ ಎಗೈನ್ ಸಾಲ್ವ್, ಐ ಗೆಸ್ ಅರ್ಥ ಆಗಿರಬೇಕದು. ಅದನ್ನು ಲಿಸ್ಟ್ ಮಾಡಿ ಆ ಟಾಪಿಕನ್ನು ಮತ್ತೆ ಓದಲಿಕ್ಕೆ ಟ್ರೈ ಮಾಡಿ. ಓಕೆ, ಅಂದರೆ ನನಗೆ ಅದು ಅರ್ಥ ಆಗಿಲ್ಲ, ಐ ನೀಡ್ ಟು ಗೋ ಥ್ರೂ ಇಟ್ ಅಗೈನ್ ಅಂತ ಹೇಳಿಬಿಟ್ಟು. ಓಕೆ, ನೆಕ್ಸ್ಟ್, ಸಾಲ್ವ್ ಲಾಸ್ಟ್ 10 years ಕ್ವಶನ್ ಪೇಪರ್, ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟ್. ವಿತ್ ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟಲ್ಲಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ಅಲ್ಲಿಂದ ಕ್ವಶನ್ಸ್ ಬರುತ್ತೋ ಬಿಡುತ್ತೋ ಅದೇ ಕ್ವಶನ್ಸ್ಗಳನ್ನ ಆಫ್ಕೋರ್ಸ್ ಯಾರು ಕೇಳೋಕೆ ಹೋಗ್ತಾರೆ ಪದೇ ಪದೇ? ಅದೇನು ಬೋರ್ಡ್ ಎಕ್ಸಾಮಾ? ಇಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕಂತ ಹೇಳಿದ್ರೆ
ಆ ಕ್ವಶನ್ ಅಲ್ಲಿ ಟ್ವಿಸ್ಟ್ ಮಾಡಿ ಕೇಳ್ತಿರ್ತಾರೆ ಅಫ್ಕೋರ್ಸ್. ಅಂದ್ರೆ ಈಗ ಕ್ವಶನ್ ಮತ್ತೆ 4 ಆಪ್ಷನ್ ಇರುತ್ತೆ. ಈಗ 4 ಆಪ್ಷನ್ ಅಲ್ಲಿ ಯಾವುದೋ ಒಂದು ಆಪ್ಷನ್ ಅನ್ನ ತೆಗೆದು ಕ್ವಶನ್ ಆಗಿ ಫ್ರೇಮ್ ಮಾಡ್ತಾರೆ. ದಟ್ಸ್ ಇಟ್. ಸೊ ಹಾಗಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗೋ ಥ್ರೂ ಆಲ್ ದ ಕ್ವಶನ್ ಪೇಪರ್. ಇಲ್ಲ ನನಗೆ 10 ಇಯರ್ ಮಾಡೋಕ್ಕಾಗಲ್ಲ, ಲಾಸ್ಟ್ 5 ಇಯರ್ಸ್ ಮಾಡಿ. ದೆನ್ ಗೋ ಥ್ರೂ ದ ಮಾಕ್ ಟೆಸ್ಟ್. ಎಲ್ಲ ಮಾಕ್ ಟೆಸ್ಟ್ಗಳು, ಫುಲ್ ಲೆಂತ್ ಮಾಕ್ ಟೆಸ್ಟ್ ಅನ್ನ ಅಟೆಂಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ಈಗ ಬೇಕಾಗಿರೋದು ಫುಲ್ ಲೆಂತ್ ಮಾಕ್ ಟೆಸ್ಟ್ಗಳನ್ನ ನೀವು ಅಟೆಂಡ್ ಮಾಡಬೇಕು ಲಾಸ್ಟ್ 1 ಮಂತ್ ಅಲ್ಲಿ. ಜೊತೆಗೆ ಎಲ್ಲ ಚಾಪ್ಟರ್ಗಳದ್ದು MCQsಗಳು ಮತ್ತೆ ಲಾಸ್ಟ್ 10 ಆರ್ 5 ಇಯರ್ಸ್ PYQ ಏನಿದೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ನೋಡಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಡಿಸ್ಕನೆಕ್ಷನ್ಸ್. ವಾಟ್ ಇಸ್ ದಿಸ್ ಅಂದ್ರೆ ಇವಾಗ ಕನೆಕ್ಷನ್ ಬೇಕು ಮತ್ತೆ ಬೇಡ. ಏನಾಗಂತ ಹೇಳಿದ್ರೆ ಡಿಸ್ಟ್ರಾಕ್ಷನ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ರೈಟ್ ನೌ. ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೋ ನೋಟಿಫಿಕೇಶನ್ ಬರುತ್ತೆ, ಐ ಆಮ್ ಜಸ್ಟ್ ಹೋಲ್ಡಿಂಗ್ ದಟ್ ಮೊಬೈಲ್ ಅಂಡ್ ಒನ್ಸ್ ಯು ಕ್ಲಿಕ್ ದಟ್, ಸೊ ನಿಮಗೆ ಗೊತ್ತಿಲ್ಲದ ಹಾಗೆ ಬೇರೆ ಕಡೆ ಅಂದ್ರೆ ಆ ಒಂದು ಲಿಂಕ್ ಇನ್ನೆಲ್ಲೆಲ್ಲೋ ಹೋಗ್ಬಿಟ್ಟು ವಾಪಸ್ ಬರೋಷ್ಟೊಳಗೆ ಅರ್ಧ ಗಂಟೆ ಆಗಿರುತ್ತೆ. ನೀವು ಆ ಬ್ಯಾಕ್ ಬಟನ್ನ ಕ್ಲಿಕ್ ಮಾಡಿದಾಗಲೇ ಗೊತ್ತಾಗೋದು ನಾನು ಯಾಕೆ ಆ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಒಳಗಡೆ ಹೋದೆ, ಯೂಟ್ಯೂಬ್ ಶಾರ್ಟ್ಸ್ ಒಳಗಡೆ ಹೋದೆ ಅಂತ ಗೊತ್ತಾಗಿರಲ್ಲ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಡಿಸ್ಟ್ರಾಕ್ಷನ್ಸ್. ಈ ಒಂದು ನೋಟಿಫಿಕೇಶನ್ ಟೋನ್ ಅದು ಕೂಡ ಡಿಸ್ಟ್ರಾಕ್ಷನ್ನೇ. ಮೊಬೈಲ್ಸ್ ಇದ್ರೆ ಸೈಲೆಂಟ್ ಮಾಡಿ ದೂರ ಇಡಿ. ಸೊ ಯಾವುದೇ ಥರ ಕನೆಕ್ಷನ್ಸ್ಗಳು ಬೇಕಾಗಿಲ್ಲ. ಓನ್ಲಿ ಫಾರ್ ದ ನೋಟಿಫಿಕೇಶನ್, ಓನ್ಲಿ ರಿಲೇಟೆಡ್ ಟು ಇನ್ಫಾರ್ಮೇಶನ್, ಸ್ಟಡಿ ಇನ್ಫಾರ್ಮೇಶನ್. ಏನಿದೆ ಎಕ್ಸೆಸಿವ್ ಯೂಸ್ ಆಫ್ ಸೋಷಿಯಲ್ ಮೀಡಿಯಾ ಡ್ಯೂರಿಂಗ್ ಎಕ್ಸಾಮ್ ಟೈಮಲ್ಲಿ ಓಕೆ ಕ್ಯಾನ್ ಲೀಡ್ ಟು ಡಿಸ್ಟ್ರಾಕ್ಷನ್ ಅಫೆಕ್ಟಿಂಗ್ ಕಾನ್ಸಂಟ್ರೇಷನ್ ಆ್ಯಂಡ್ ಓವರ್ ಆಲ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್. ಯಾವುದೇ ಥರ ಟಾಪಿಕ್ಗಳು ನಿಮ್ಮ ಮೈಂಡಲ್ಲಿ ಇರಬಾರ್ದು ಎಕ್ಸೆಪ್ಟ್ ಸ್ಟಡಿ. ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಅದು ನೀವು ಒಂದು ಕಾಲೇಜನ್ನು ಚೂಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದೊಂದು ಮಾರ್ಕು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನಗಿದೇ ಕಾಲೇಜ್ ಬೇಕಾಗತ್ತೆ, ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಬೇರೆ ಮೆಡಿಕಲ್, ಬೇರೆ ಫೀಲ್ಡ್ಗಳಿಗೆ, MBBS ಅಂತ ಏನಲ್ಲ, ಬೇರೆ ಫೀಲ್ಡ್ಗಳಿದೆ ಮೆಡಿಕಲಲ್ಲಿ, ಅವುಗಳಿಗೆ ಇದೇ ಕಾಲೇಜ್ ಬೇಕು ಅಂತಲೂ ಕೂಡ ನಿಮಗೆ ಮಾರ್ಕ್ಸ್ ಬೇಕಾಗುತ್ತೆ. ಡಿಸ್ಟ್ರಾಕ್ಷನ್ ಸ್ವಲ್ಪ ಆದರೂ ಕೂಡ ಕಾನ್ಸಂಟ್ರೇಷನ್ ಆದಿ ತಪ್ಪುತ್ತೆ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಡಿಸ್ಕನೆಕ್ಷನ್ಸ್ ಇರಲಿ ಇನ್ ರಿಲೇಟೆಡ್ ಟು ವಾಟ್ ಸೋಷಿಯಲ್ ಮೀಡಿಯಾಸ್ ಆ್ಯಂಡ್ ಮೊಬೈಲ್ ಫೋನ್ಸ್. ಓಕೆ, ಸೊ ನೆಕ್ಸ್ಟು ಲಾಸ್ಟ್ 1 or 2 ಡೇಸ್ ಅಂತ ಬಂದಾಗ ಎಕ್ಸಾಮ್ ಹತ್ರ ಬರ್ತಾ ಇದೆ. ಎಲ್ಲವೂ ಕೂಡ ಇನ್ಫಾರ್ಮೇಷನ್ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಿರುತ್ತೆ. ಅಡ್ಮಿಷನ್ ಟಿಕೆಟ್ ನಿಮ್ಮ ಜೊತೆ ಇರುತ್ತೆ, ಟೈಮ್ ಟೇಬಲ್ ನಿಮಗೆ ಗೊತ್ತಿರುತ್ತೆ, ಯಾವ ಟೈಮಲ್ಲಿ ನಾನು ಹೋಗಬೇಕು. ನಿಮ್ಮ ಹೆಲ್ತು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಟೈಮಲ್ಲಿ. ಓಕೆ, ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ಯುವರ್ ಹೆಲ್ತ್ ಆಸ್ ವೆಲ್. ಓಕೆ, ಸೊ ಇಲ್ಲೇ ದಾಟ್ಸ್ ದ ಟೈಮ್ ಫಾರ್ ದ ರಿಲ್ಯಾಕ್ಸೇಷನ್ ಆ್ಯಂಡ್ ದ ಮೈಂಡ್ಫುಲ್ನೆಸ್. ಯಾಕಿರಬಹುದು ಕೊನೆಯಲ್ಲಿ ಸುಮ್ಮನೆ ಆತುರ ಮಾಡಿಕೊಂಡಷ್ಟು ಏನಾಗುತ್ತೆ, ಸಮ್ಟೈಮ್ಸ್ ವಿ ಆರ್ ಗೋಯಿಂಗ್ ಟು ಫರ್ಗೆಟ್ ಸಮ್ ಕಾನ್ಸೆಪ್ಟ್ಸ್ ಬಿಕಾಸ್ ನೀವೆಲ್ಲವನ್ನು ಅರ್ಥ ಮಾಡ್ಕೊಂಡು ಓದ್ತಾ ಇಲ್ಲ. ಕೆಲವನ್ನ ಹಾಗೆ ತುದಿ ಬಾಯಲ್ಲಿ ಇಟ್ಕೊಂಡಿರ್ತೀರಾ, ಅರ್ಥ ಮಾಡ್ಕೊಂಡು ಓದಿದ್ರೆ ಹಾಗೆ ಉಳ್ಕೊಂಡಿರುತ್ತೆ. ಸೊ ಹಾಗಾಗಿ ಆ ಒಂದು ಫೈನಲ್ ಆಗಿ ಆತುರ ಬೇಡ. ಸೊ ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ದ ರಿಲ್ಯಾಕ್ಸೇಷನ್ ಆ್ಯಂಡ್ ದ ಮೈಂಡ್ಫುಲ್ನೆಸ್. ಟೇಕ್ ಎ ಬ್ರೇಕ್ ಅ ಡೇ ಆರ್ 2 ಬಿಫೋರ್ ದ ಎಕ್ಸಾಮ್ ಟು ರಿಲ್ಯಾಕ್ಸ್ ಆ್ಯಂಡ್ ರೀಚಾರ್ಜ್, ಸೂಪರ್ ಚಾರ್ಜ್. ನಿಮಗೆ ನೀವೇ ಈ ಎಲ್ಲ ಪ್ರಿಪ್ರೇಷನ್ ಮುಖಾಂತರ ಸೂಪರ್ ಚಾರ್ಜ್ ಮಾಡ್ಕೊಂಡಿದ್ದೀರಾ, ಅದನ್ನು ಇವಾಗ ಅಲ್ಲಿ ಒಂದು ಮಟ್ಟಿಗೆ ಕಾಮ್ ಮಾಡಬೇಕಾಗುತ್ತೆ. ದೆನ್ ಫೋಕಸ್ ಆನ್ ಮೇಂಟೈನಿಂಗ್ ಹೆಲ್ದಿ ಲೈಫ್ ಸ್ಟೈಲ್, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 4 ಮಂತ್ಸಲ್ಲಿ ನೀವು ಇಷ್ಟು ಕೂಡ ಮಾಡಬೇಕಾಗತ್ತೆ. ಆ್ಯಂಡ್ ದಿಸ್ ಅಪ್ಲೈಸ್ ಫಾರ್ ಆಲ್ ದ ಎಕ್ಸಾಮ್ಸ್, ಎಲ್ಲದಿಗೂ ಕೂಡ. ಇವಾಗ ನಾವು KCETಯನ್ನು ಫೋಕಸ್ ಮಾಡ್ತಾ ಇದ್ದೀವಿ. KCETಯಲ್ಲಿ ಇವಾಗ ನಿಮಗೆ ಅಕಸ್ಮಾತ್ ನನಗೆ ಗೊತ್ತಿರುತ್ತೆ, ಯು ನೀಡ್ ಕಾನ್ಸೈಸ್ ಮ್ಯಾನರ್ಡ್ ಕೋರ್ಸ್. ಅದಕ್ಕೆ ಹೇಳಿದ್ದು ಸಾರ್ಥಕ್ KCET ಕ್ರ್ಯಾಶ್ ಕೋರ್ಸ್ ಅಂತ ಏನಿದೆ, ದಟ್ ಯು ಕ್ಯಾನ್ ಯುಟಿಲೈಸ್ ಮಾಡ್ಕೋಬಹುದು. ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಐ ಆಮ್ ಸೇಯಿಂಗ್ ಇನ್ ದಿಸ್ ಸೆಷನ್. ಇದನ್ನೆಲ್ಲ ಫಾಲೋ ಮಾಡಿ, ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ನಾವು ನಿಮ್ಮ ಜೊತೆಗೆ ಇರ್ತೀವಿ. ಓಕೆನಾ? ಸೊ ಮತ್ತೆ ಇನ್ನೊಂದು ಸ್ಟ್ರಾಟಜಿ ಜೊತೆಗೆ ನಾನು ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿವಾನ್.